ಮನುಷ್ಯನ ಮಾನಸಿಕ ವ್ಯತ್ಯಾಸವೇ ರೋಗ ಬರಲು ಕಾರಣ. ಒಳಿತು ಕೆಡುಕಿನ ಬಗೆಗಿನ ಅರಿವು ನಮ್ಮಲ್ಲಿರಬೇಕು. ಉಪಾಸನೆಯೇ ನೆಮ್ಮದಿಯ ಬದುಕಿನ ದಾರಿ. ಉತ್ತಮ ಆತಂಕರಣದ ಮೂಲಕ ಸಾಮಾಜಿಕ ಕೆಲಸ ಮಾಡುವ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಹೊಮ್ಮಲಿ. ವೈದ್ಯರಿಗೆ ನಮ್ಮಲ್ಲಿ ಬಹಳಷ್ಟು ಗೌರವವಿದೆ. ವೈದ್ಯರಲ್ಲಿ ದೇವರನ್ನ ಕಾಣುವ ಮನಸ್ಸು ನಮ್ಮದಾಗಬೇಕು ಎಂದು ಉಡುಪಿ ಶ್ರೀ ಅದಮಾರು ಶ್ರೀಮಾನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಕಿರಿಯ ಯತಿಗಳಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಹೇಳಿದರು. ಅವರು ಬೋಳುವಾರಿನ ಪ್ರಗತಿ ಹಾಸ್ಪಿಟಲ್ ಎಜುಕೇಷನ್ ಟ್ರಸ್ಟ್ನ ಹೊಸ ಕಾಲೇಜ್ ಕ್ಯಾಂಪಸ್ ಅನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನವನ್ನ ನೀಡಿದರು. ಉತ್ತಮ ಕೆಲಸವಾಗುವಾಗ ಸೇರಿಕೊಳ್ಳುವ ಮನಸ್ಸು ನಮ್ಮದಾಗಬೇಕು. ಉತ್ತಮ ಆತಂಕರಣದ ಮೂಲಕ ಸಾಮಾಜಿಕ ಕೆಲಸ ಮಾಡುವ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಹೊಮ್ಮಲಿ. ಜನಸೇವೆಯ ಮೂಲಕ ಸಂಸ್ಥೆ ಇನ್ನಷ್ಟು ಬೆಳೆಯಲಿ. ನಮ್ಮ ಚಿಂತನೆಗಳು ಒಳ್ಳೆಯದಿದ್ದಾಗ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಗುಣಮಟ್ಟದ ಶಿಕ್ಷಣ ಕೊಡುವ ಕೆಲಸ ನಮ್ಮಿಂದಾಗಲಿ. ನಿರೀಕ್ಷೆ ರಹಿತ ಸೇವೆ ಸಂಸ್ಥೆಯಿಂದಾಗಲಿ. ಇನ್ನು ಪುತ್ತೂರು ಪ್ರಗತಿ ಹಾಸ್ಪಿಟಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಯು ಶ್ರೀಪತಿ ರಾವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರ ಬಹಳಷ್ಟು ಬೆಳೆದು ಬಂದಿದೆ. ವೈದ್ಯರು ಎಷ್ಟೇ ಸ್ಪೆಷಲಿಸ್ಟ್ ಇದ್ರೂ ನರ್ಸಿಂಗ್, ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಪ್ರಯತ್ನ ಅತಿ ಅಗತ್ಯ. ಈ ಹಿಂದೆ ನರ್ಸಿಂಗ್ ಸಿಬ್ಬಂದಿಗಳ ಕೊರತೆ ಬಹಳಷ್ಟಿತ್ತು. ಈ ನಿಟ್ಟಿನಲ್ಲಿ 2013ರಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಿದೆ. ಅಭಿವೃದ್ಧಿ ಹೊಂದಿ ಇದೀಗ 500ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ಕೆಲಸ ಸಂಸ್ಥೆಯಿಂದ ಆಗ್ತಾ ಇದೆ. ವಿದ್ಯಾರ್ಥಿಗಳ ಸಹಕಾರಕ್ಕಾಗಿ ವಿಸ್ತೃತ ಕ್ಯಾಂಪಸ್ ಅನ್ನ ವ್ಯವಸ್ಥೆ ಮಾಡಿದ್ದೇವೆ. ಇನ್ನು ಪುತ್ತೂರು ಪ್ರಗತಿ ಹಾಸ್ಪಿಟಲ್ ಎಜುಕೇಷನ್ ಟ್ರಸ್ಟ್ ಟ್ರಸ್ಟಿ ಡಾಕ್ಟರ್ ಸುಧಾ ಎಸ್ ರಾವು, ಈ ಸಂದರ್ಭ ಡಾಕ್ಟರ್ ಸ್ಮಿತಾ ಎಸ್ ರಾವು, ಅಭೀಶ್ ಹೆಗ್ಡೆ ಉಪಸ್ಥಿತರಿದ್ದರು. ಪೂರ್ವ ವೈದ್ಯೋಹಿ ನಮಸ್ತು ತಸ್ಮೈ. ನಾನು ವೈದ್ಯರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹಿಂದಿನ ನಮ್ಮ ಪರಂಪರೆಯಲ್ಲಿ ಬಂದ ವೈದ್ಯರುಗಳಿಗೆಲ್ಲ ನಮಸ್ಕಾರ ಮಾಡ್ತೇನೆ ಅಂತ ಬೇಕು ಅಂತ ಕೇಳಿದರೆ ಅದರ ಹಿಂದೆ ಹೇಳಿದ್ದಾರೆ. ಆ ಶ್ಲೋಕದ ಮೊದಲ ಭಾಗದಲ್ಲಿ ಹೇಳಿದ್ದಾರೆ. ನಿಜವಾಗಿ ಒಂದು ರೋಗ ಯಾಕೆ ಬರ್ತದೆ ಅಂತ ಕೇಳಿದರೆ ಆಯುರ್ವೇದ ಹೇಳ್ತದೆ, ಮಾನಸಿಕ ವ್ಯತ್ಯಾಸವೇ ರೋಗ ಬರಲಿಕ್ಕೆ ಕಾರಣ. ಯಾವುದೇ ರೋಗ ಇರ್ಬೋದು ಅಲ್ಲ. ಈಗ ಹೋಗ್ತಾ ಬಿದ್ದು ಎಲ್ಲ ಮೈಪುಡಿ ಮಾಡ್ಕೊಂಡು ಬಂದರೆ ಅದಲ್ಲ. ಹೀಗೆ ಜ್ವರ ಬರೋದಿರ್ಬೋದು, ಶೀತ ಆಗೋದಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಮ್ಮೊಳಗೆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಯಾಕೆ ಅದು ಫೇಲ್ ಆಗ್ತದೆ, ಯಾಕೆ ಕೆಲವು ಸರ್ತಿ ರೋಗ ಬರ್ತದೆ ಕೇಳಿದರೆ ಅದಕ್ಕೆ ಮಾನಸಿಕ ವ್ಯತ್ಯಾಸಗಳು. ECG ಮೆಷಿನ್ ಇತ್ತು. ಹಾಗೂ ಪರಿಸರದಲ್ಲಿ ಖಾಸಗಿ ಆಸ್ಪತ್ರೆಗಳು ಬಹಳ ಕಡಿಮೆ ಇದ್ದವು. ಮೂಲಭೂತ ಸೌಕರ್ಯಗಳು ಬಹಳಷ್ಟು ಕಡಿಮೆ ಇತ್ತು. ಸೊ ಪ್ರಾಯಶಃ ಗೌರ್ಮೆಂಟ್ ಹಾಸ್ಪಿಟಲಲ್ಲಿಯೂ ಎಮರ್ಜೆನ್ಸಿ ನಾವು ಏನೋ ಒಂದು ವಿಶೇಷ ಸೌಕರ್ಯಗಳಿದೆ ಒಂದು ಚಿಕಿತ್ಸೆ ಕೊಡುವ ಒಂದು ಸಂದರ್ಭ ನಮಗೆ ಒದಗಿ ಬಂದಿತ್ತು. ಸೊ ಇದು ಕಳೆದ 35 ವರ್ಷಗಳಲ್ಲಿ ಪುತ್ತೂರಿನ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಬೆಳವಣಿಗೆ ಹೊಂದಿ ಇಂದಿಗೆ 10ಕ್ಕೂ ಮಿಕ್ಕಿ ವಿಶೇಷ ಆಧುನಿಕ ಸೌಲಭ್ಯಗಳೆಲ್ಲ ವಿಶೇಷ ಖಾಸಗಿ ಆಸ್ಪತ್ರೆಗಳು ನಮ್ಮಲ್ಲಿ ಇದ್ದಾವೆ. ಹಾಗೂ ಗೌರ್ಮೆಂಟ್ ಹಾಸ್ಪಿಟಲ್ ಸಾಕಷ್ಟು ಸೇವೆ ಮಾಡ್ತಾ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುಖ್ಯವಾಗಿ ಇಂದಿನ ಸಂದರ್ಭದಲ್ಲಿ ಪುತ್ತೂರು ಹಾಸ್ಪಿಟಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಒಂದು ಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡುವ ಒಂದು ಜವಾಬ್ದಾರಿ ನನ್ನ ಮೇಲೆ ಬಂದಿದೆ. ಇದೆಲ್ಲ ಮಹತ್ವಭಾರ